ಸನ್ಮಾನ್ಯ ಸಭಾಪತಿಗಳೇ, ನಾನು ಪ್ರಶ್ನೆ ಸಂಖ್ಯೆ 413 ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಾನು ಈಗ ತಾನೇ ಸಚಿವರ ಜೊತೆನೂ ಕೂಡ ಇದ್ರ ಬಗ್ಗೆ ಏನೆಲ್ಲ ಉಪ ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಅದನ್ನು ಅವ್ರ ಹತ್ರ ಪ್ರಶ್ನೆ ಕೇಳಿದ್ದೀನಿ, ಸಮಾಧಾನಕರ ಉತ್ತರ ಹೇಳಿದ್ದಾರೆ. ಆದರೆ ಒಂದೇ ಒಂದು ನಿಮ್ಮ ಮೂಲಕ ನಾನು ಅವರಿಗೆ ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ನದಿ ಜಯಮಂಗ್ಲಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ನದಿ ತುಮಕೂರು ತಾಲೂಕು, ಕೊರಟಗೆರೆ ತಾಲೂಕು, ಮಧುಗಿರಿ ತಾಲೂಕು, ಹೀಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಹರಿದು ಕಡೆಗೆ ಅದು ಆಂಧ್ರ ಪ್ರದೇಶ ಸೇರುತ್ತೆ. ನದಿ ಹರಿತಕ್ಕಂಥ ಜಾಗ ಹೊಲದಲ್ಲಿ ನದಿ ಹರಿಯುತ್ತಾ, ಇವರು ಬರೀತಾರೆ ಹೊಲಗಳಲ್ಲಿ ಅಂತೇಳಿ ಈ ಅಧಿಕಾರಿಗಳು ಉತ್ತರ ಬರೀತಾರೆ. ಅದಕ್ಕೋಸ್ಕರ ನನಗೆ ಅವರು ಗೂಗಲ್ ಮ್ಯಾಪು ಎಲ್ಲ ತೋರಿಸಿದ್ರು. ಗೂಗಲ್ ಮ್ಯಾಪ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದಾದರೆ ಅದರಲ್ಲೇನು ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ, ಆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನೀವು ಸೂಚನೆ ಕೊಡಿ. ಆ ಸೂಚನೆ ಆಧಾರದ ಮೇಲೆ ನಾವು ಸ್ಥಳವನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಅದನ್ನು ಆ ಒಂದು ಭರವಸೆಯನ್ನು ಸಚಿವರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ ಅಧ್ಯಕ್ಷರೇ, ಈಗಾಗಲೇ ಅವ್ರು ಕೇಳಿರ್ತಕ್ಕಂಥ ಹಿಂದಕ್ಕೂ ನೀವು ಪ್ರಶ್ನೆ ಕೇಳಿದ್ದಾರೆ. ಈಗಾಗಲೇ ಆ ನದಿ ಮೇಲೆ 2 ಬ್ಯಾರೇಜಸ್, ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಮಾಡಿರ್ತಕ್ಕಂಥದ್ದು. ಅದರ ನಡುವೆ ಇನ್ನೊಂದು ಆಗಬೇಕು ಜನಪರವಾಗಿ ಮತ್ತು ರೈತರಿಗೆ ಅಂತ ಹೇಳಿದರು. ಆದರೆ ನಮ್ಮ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಪ್ಲ್ಯಾನ್ ಮಾಡಿ ಗೂಗಲ್ನಲ್ಲಿ ಏನೇನು ತೊಂದರೆ ಇದೆ ಅಂತ ಮಾತುಗಳನ್ನ ಹೇಳಿ, ಒಂದು ಕಡೆ ಪ್ಯಾಡಿ ಲ್ಯಾಂಡ್ಸ್ ಇದೆ, ಇನ್ನೊಂದು ಕಡೆ ರೋಡ್ ಇದೆ ಅಂತ ಮಾತನಾಡಿದರು. ಆದರೆ ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಸದಸ್ಯರ ಜೊತೆಯಲ್ಲಿ ನಾನು ಮಾತನಾಡಿದ್ದೀನಿ. ಆದಷ್ಟು ಇವೆಲ್ಲ ಅವ್ರು ಹೇಳಿದಂತೆಯೇ ಅಧಿಕಾರಿಗಳನ್ನ ಅವ್ರ ಜೊತೆಯಲ್ಲಿ ಕಳಿಸಿ ಯಾವ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಮಾತಾಡ್ತಾರೆ. ಶ್ರೀ ಕೃಷ್ಣಮೂರ್ತಿ ಆರ್.